ಜನರಿಗೆ ಅವುಗಳ ಒಂದು ಸೌಲಭ್ಯನ ಕರೆಕ್ಟಾಗಿ ನೀಡ್ತಾ ಇಲ್ಲ ಸರ್. ಎರಡನೇದು ಬಂದುಬಿಟ್ಟು ಇವಾಗ ಅವರು ಲೋನ್ ಹಾಕಿಸ್ಕೊಳ್ಳೋಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಏನಕ್ಕೆ ಉದಾಹರಣೆ ದುರ್ಗಾಸಿಂಹ ಅವ್ರ ಮನೆಯಿಂದ ಇಮಾಮ್ ಅವ್ರ ಮನೆವರೆಗೂ ಸಿ ಸಿ ರೋಡ್ ಆಗಿದೆ ಅಂತ ನೋಟಿಸ್ ಕಳಿಸ್ಬಿಟ್ಟಿರ್ತಾರೆ. ಅಲ್ಲಿ ಸಿ ಸಿ ರೋಡೇ ಆಗಿರೋದಿಲ್ಲ ಅವ್ರ ಮನೆ ತೊಗೊಳೋದಕ್ಕೆ. ಅದನ್ನು ನಾವು ಹೆಂಗೆ ಕೇಳಬೇಕು ಪಂಚಾಯತಿಗೆ ಹೋಗಿ ಈ ಸಿನಿಮಾದಲ್ಲಿ? ಅದಾದಮೇಲೆ ಯಾರೋ ಒಬ್ಬರು ಊರಿನ ಹಿರಿಯರು ತೀರ್ಕೊಂಡಿದ್ದಾರೆ, ಊರಲ್ಲಿ ಸುಡುಗಾಡಿರೋದಿಲ್ಲ. ಸುಡುಗಾಡನ್ನು ಪಂಚಾಯತಿಯವರೇ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಿನಿಮಾದಲ್ಲಿ. ಇದೆಲ್ಲ ಕಾಲ್ಪನಿಕನೇ ಸರ್, ಆದ್ರೂ ಕೆಲವೊಂದು ಕಡೆ ಇದು ನಡೆಯುತ್ತೆ. ಇನ್ನೊಂದು ಬಂದುಬಿಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಜಾಗದ ಕಂದಾಯ ಇರ್ಬೋದು, ತೆರಿಗೆ ಇರ್ಬೋದು ಕಟ್ಟಬೇಕಾದ್ರೆ ಫಸ್ಟ್ ನಮ್ಮನ್ನು ಕೇಳ್ತಾರೆ. ಆದರೆ ಪಂಚಾಯತಿ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರೆ ಆ ಒಂದು ಜಾಗದ ಕಂದಾಯವನ್ನು ಮೊದಲು ಅವರೇ ಕಟ್ಟಿರೋದಿಲ್ಲ. ಸದಸ್ಯರಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಕ್ಸೆಟ್ರಾ ಅವರೇ ಕಟ್ಟಿರೋದಿಲ್ಲ. ಬಟ್ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಕಟ್ಟ್ರಿ ಅಂತ. ಸೊ ಅಂಥ ಸಮಯದಲ್ಲಿ ನಾವು ಅವುಗಳನ್ನು ಹೆಂಗೆ ಕೇಳಬೇಕು? ಆಮೇಲೆ ನಾಗರಿಕರ ಗ್ರಾಮ ಸಭೆ ಅಂತ ಮಾಡ್ತಾರೆ ಸರ್ ಪಂಚಾಯತಿ ಒಳಗಡೆ, ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತಾರೆ. ಅವುಗಳನ್ನು ಮಾಡೋದ್ರಿಂದ ಏನು ಲಾಭ, ನಾವು ಅವುಗಳ ಒಂದು ಬೆನಿಫಿಟನ್ನು ಹೇಗೆ ತಗೋಬೇಕು ಎನ್ನುವಂತಹ ಪಂಚಾಯತಿಗೋಸ್ಕರನೇ ನಿರ್ಮಾಣ ಮಾಡಿರ್ತಕ್ಕಂಥ, ಜನಸಾಮಾನ್ಯರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಸಿನಿಮಾನೇ ಸರ್ ಇದು ಗ್ರಾಮ ಪಂಚಾಯಿತಿ ಅಂತ.